ಮೆಟ್ರೋ ರೇಟ್ಗಳು ಜಾಸ್ತಿ ಆಗಿರೋದಕ್ಕೋಸ್ಕರ ನಾರ್ಮಲಾಗಿ ನಾನು ಕೋಣನಕಂಟೆಯಿಂದ ವೈಟ್ ಫೀಲ್ಡ್ಗೆ ನಾನು ಯೂಶ್ವಲಿ ಆಫೀಸ್ ಯೂಸ್ ಮಾಡ್ತೀನಿ. ಬಿಫೋರ್ ಎಲ್ಲ 57 ರುಪೀಸ್ ಇತ್ತು, 60 ರುಪೀಸ್ ಆ್ಯಕ್ಚುಯಲ್ ಪ್ರೈಸು. ಕಾರ್ಡ್ ತೊಗೊಂಡ್ರೆ 57. ಇವತ್ತಿನ ಮೆಟ್ರೋ ಚಾರ್ಜಸ್ಸು ನಾನು ಬೆಳಗ್ಗೆ ಬಂದ ತಕ್ಷಣ ಶಾಕ್ ಆಯಿತು. ಸೊ ನಾರ್ಮಲಿ 57 ರುಪೀಸ್ ಪೇ ಮಾಡ್ತಾ ಇರೋದು 85 ರುಪೀಸ್ ಪೇ ಮಾಡೋ ಥರ ಆಯಿತು. ಇದರಿಂದ ನಮಗೆ ಅನನುಕೂಲನೇ ವಿನಃ ಅನುಕೂಲ ಅಂತೂ ಇಲ್ಲ. ಸೊ ಮೆಟ್ರೋ ರೇಟು ಕಡಿಮೆ ಮಾಡಿದ್ರೆ ಇನ್ನೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಎಲ್ರಿಗೂ ಅನುಕೂಲ ಆಗುತ್ತೆ. ಮೆಟ್ರೋ ಸುಮಾರು ಜನ ಇವಾಗ ಯೂಸ್ ಮಾಡ್ತಾಯಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಇದರಿಂದ ಹೆಲ್ಪ್ ಮಾಡಬೇಕಂತ ಗೌರ್ಮೆಂಟ್ನ ರಿಕ್ವೆಸ್ಟ್ ಮಾಡ್ತಾರೆ. ಮಿಡಲ್ ಕ್ಲಾಸ್ ಅನ್ನೋ ಪ್ರಶ್ನೆಗಿಂತ ಈ ಬಜೆಟ್ ಇದನ್ನು ನೋಡಿಕೊಂಡು ಗೌರ್ಮೆಂಟ್ ಹೈಕ್ ಮಾಡಿದೆ ಅಂತ ಫೀಲ್ ಆಗ್ತದೆ ಎಲ್ರಿಗೂ. ಸೊ ಜನರಿಗೆ ಹೆಲ್ಪ್ಫುಲ್ ಆಗೋದಕ್ಕೆ ಇನ್ನು ರೇಟ್ ಮಾಡಿರೋದು ಒಳ್ಳೆಯದೇ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಫ್ ಮೆಟ್ರೋಸ್ ಇನ್ನೂ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ, ಎಕ್ಸ್ಪ್ಯಾನ್ಷನ್ ಎಲ್ಲ ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ರೇಟು ಇಷ್ಟು ಕಾಸ್ಟ್ಗಿಂತ ಇನ್ನು ಸ್ವಲ್ಪ ರೇಟ್ ಕಡಿಮೆ ಮಾಡಿಕೊಡ್ಬೇಕಾಗಿ ರಿಕ್ವೆಸ್ಟ್. ಹೌದು, ಬೆಂಗಳೂರದು ಹೈಯೆಸ್ಟ್ ಮೆಟ್ರೋ ರೇಟ್ ಇರೋದಕ್ಕೋಸ್ಕರ ಎಲ್ಲರೂ ದುಡಿಯೋರೇ ಇರಲ್ಲ ಇಲ್ಲಿ. ಸೊ ಪರ್ಸ್ನಲ್ ಯೂಸ್ಗೂ ಮೆಟ್ರೋ ಯೂಸ್ ಮಾಡ್ತಾ ಇರ್ತಾರೆ. ಒಂದು ಇನ್ಕಮ್ ಬರ್ತಾಯಿದೆ ಅಂತಂದರೆ ಮಾತ್ರ ಮೆಟ್ರೋ ಯೂಸ್ ಮಾಡಲ್ಲ, ಎಲ್ಲ ರೀತಿ ಜನನೂ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಮಿಡ್ಲ್ ರೇಂಜ್ ಮಾಡಿದ್ರೆ ಬೆಟರು. ಇವಾಗ ಮಾಡಿರೋ ರೇಟ್ಗಿಂತಲೂ ಸ್ವಲ್ಪ ಕಡಿಮೆ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಕಾಂಗ್ರೆಸ್ ಗೌರ್ಮೆಂಟು ಗ್ಯಾರಂಟಿ ಯೋಜನೆಗಳಿಂದ ಮೆಟ್ರೋ ರೇಟ್ ಜಾಸ್ತಿ ಮಾಡ್ತು ಅನಿಸುತ್ತೆ ನಿಮಗೆ? ಗೌರ್ಮೆಂಟ್ ಬಗ್ಗೆ ನಾವು ಮಾತಾಡೋಷ್ಟು ಇದಿಲ್ಲ. ಸೊ ಬಜೆಟ್ ಏನು ಎಲ್ಲ ರೀತಿ ಜನರಿಗೂ ಅನುಕೂಲ ಆಗುವಂಥದ್ದು ಪ್ರೈಸ್ ಮಾಡಿದ್ರೆ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ. ಯಾವುದೇ ಗೌರ್ಮೆಂಟ್ ಇರಲಿ, ಯಾವುದೇ ಇದಿರಲಿ, ಇದು ಜನರನ್ನ ನೋಡಿಕೊಂಡು ರೇಟ್ ಫಿಕ್ಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ನಮ್ಮ ಮೆಟ್ರೋ ಸರ್ವಿಸ್ ಇದೆಯಲ್ಲ, ಮೆಟ್ರೋ ಸರ್ವಿಸ್ ಇಸ್ ಗುಡ್. ಬಟ್ ಪೀಕ್ ಅವರ್ಸಲ್ಲಿ ಇನ್ನೂ ಸ್ವಲ್ಪ ಮೆಟ್ರೋಗಳಿದ್ದರೆ ಬೆಟರ್ ಆಗುತ್ತೆ. ಯಾಕೆಂದರೆ ಉಸಿರಾಡೋಕ್ಕೂ ಇದಾಗಲ್ಲ, ಅಷ್ಟು ಜನ ಪೀಕ್ ಅವರ್ಸಲ್ಲಿ ಜನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ಕನ್ವೀನಿಯೆಂಟಾಗಿ ಎಕ್ಸ್ಟ್ರಾ ಮೆಟ್ರೋಗಳು ಇನ್ಕ್ಲೂಡ್ ಮಾಡಿದ್ರೆ ಜನರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೇಫ್ಟಿ ಪರ್ಪಸ್ಸು ಎಕ್ಸ್ಟ್ರಾ ಗಾರ್ಡುಗಳು ಇದ್ರೂ, ಬಟ್ ಜನರ ಮೆಂಟಾಲಿಟಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರೂ ತಳ್ಳೋದು ನೋಡಿಕೊಂಡು ವಯಸ್ಸಾದವ್ರು ಇರ್ತಾರೆ. ಸೊ ಕಣ್ಣು ಕಾಣಿಸದೇ ಇರೋರೆಲ್ಲ ಹತ್ತಾ ಇರ್ತಾರೆ. ಜನರು ಅದನ್ನು ನೋಡಿಕೊಂಡು ತಳ್ಳಬೇಕು ಅನ್ನೋ ಇಂಟೆನ್ಷನ್ ಅಲ್ಲ ಹೇಳ್ತಾ ಇರೋದು. ಸೊ ನೋಡ್ಕೊಂಡು ಹತ್ತವಾಗ ಕೇರ್ಫುಲ್ಲಾಗಿ ಹತ್ತಿ ಕೇರ್ಫುಲ್ಲಾಗಿ ಇಳೀರಿ. ಇದು ಜನರಿಗೆ ನನ್ನ ರಿಕ್ವೆಸ್ಟ್. ಎಷ್ಟು ವರ್ಷದಿಂದ ಮೆಟ್ರೋ ಸರ್ವಿಸ್? ನಾನು ಕ್ಲೋಸ್ ಟು ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೆ. 1.5 ಇಯರಿಂದ ಯೂಸ್ ಮಾಡ್ತಾಯಿದ್ದೆ.